ನೋವಾಯ್ತಾ ಅಮ್ಮ, ಖುಷಿ ಆಯಿತಾ ಅಮ್ಮ, ಕೋಪ ಬಂತ ಅಮ್ಮ, ಪ್ರೀತಿ ಬಂತ ಅಮ್ಮ, ಕೊಬ್ಬು ಮಾಡೋದು ಅಮ್ಮನ ಮೇಲೆ, ಬೈಯೋದು ಅಮ್ಮನ, ಎಲ್ಲ ಅಮ್ಮ 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 ಅಮ್ಮ. ಭಾವನಾತ್ಮಕವಾದ ಒಂದು ಎಮೋಷನಲ್ ಎಂಬಾಡಿಮೆಂಟ್ ಆಫ್ ಎಮೋಷನ್. ಸಾಗರ, ಕರುಣಾಸಾಗರಿ, ಆನಂದಲಹರಿ, ಅಮೃತಮಯಿ, ಪ್ರೇಮಮಯಿ. ತ್ರಿಮೂರ್ತಿಗಳು ಕೂಡ ಆ ಅಮ್ಮನನ್ನು ಕೊಂಡಾಡಿದ್ದಾರೆ. ತ್ರಿಮೂರ್ತಿಗಳು ವರವನ್ನು ಕೊಡೋಳು ಅವಳೇ, ಶಿವನಿಗೂ ವರವನ್ನು ಕೊಡೋಳು ಅವಳೇ. ಗುರು ಪರಂಪರೆ ಶರಣಾಗಿರೋದು ಆ ಮಹಾತಾಯಿಗೆ. ಗ್ರಹಗಳೆಲ್ಲ ಅವಳ ಅಧೀನದಲ್ಲೇ ಇದೆ. ಅವಳು ಪರಿವಾರ ದೇವತೆಗಳನ್ನು, ಇಂದ್ರಾದಿ ದೇವತೆಗಳು ಅವಳ ಕೈ ಕೆಳಗೆ, ಪರಿವಾರ ದೇವತೆಗಳ ಕೈಗಳನ್ನು ಬಳಸಿಕೊಂಡು ಎಲ್ಲರಿಗೂ ವರ ಕೊಡ್ತಾಳೆ. ಅವಳಿಗೆ ಸಹಸ್ರ ಬಾಹುಗಳಿದೆ. ಎಲ್ಲ ದೇವತೆಗಳ ಕೈಯೂ ಅವಳ ಕೈಯೇನೆ, ಅವಳು ಅವ್ರ ಮೂಲಕನೇ ವರಗಳನ್ನು ಕೊಡ್ತಾಳೆ. ಅವಳ ಪಾದದ ಮಹಿಮೆ ಏನು? ಎಲ್ಲರೂ ವರ ಕೊಟ್ಟರೆ, ಕೈಯಿಂದ ವರ ಕೊಟ್ಟರೆ, ಕೈಯಿಂದ ಅವಳು ವರ ಕೊಡಿಸಿದ್ರೆ ಅವಳ ಪಾದದಿಂದ ಸಿಗುವ ವರ ಪಾದ ಮೇರು ಅಂತೀವಿ. ಅವಳ ಪಾದವನ್ನು ಸ್ಮರಿಸಿದರೆ ಸಾಕು, ಯಾವ ದೇವತೆಗಳೂ ಬೇಡ. ಅವಳ ಪಾದ ಸ್ಮರಿಸಿದರೆ ಅವಳು ಕೇಳಿದ್ರಕ್ಕಿಂತ ಹೆಚ್ಚು ನಮಗೆ ಕೊಡ್ತಾಳೆ. ಭಕ್ತಾದಿಗಳಿಗೆ ಅವಳು ಇಷ್ಟಾರ್ಥಗಳನ್ನು ಕೊಡುವಾಗ ಅವಳು ಕೇಳಿದ್ದಕ್ಕೆ ಮೀರಿ ಕೊಡ್ತಾಳೆ, 1000 folds. ಇದನ್ನು ಶಂಕರಾಚಾರ್ಯರು ಎಷ್ಟು ಅದ್ಭುತವಾಗಿ ಅವಳನ್ನು ವರ್ಣನೆ ಮಾಡಿದ್ದಾರೆ. ಅವಳ ಸ್ಮರಣೆ ಮಾಡಿದರೆ ಏನೇನು ಅನುಭವಗಳಾಗುತ್ತೆ ಅನ್ನೋದನ್ನು ಸೌಂದರ್ಯ ಲಹರಿನಲ್ಲಿ ಅವ್ರು ಬರೆದಿರೋ ಒಂದೊಂದು ಶ್ಲೋಕನೂ ಎಷ್ಟು ಆಂತರ್ಯದಿಂದ ಅದು ಬಂದಿದೆ ಅಂದರೆ ನಮ್ಮ ಹೃದಯನೂ ಮುಟ್ಟುತ್ತೆ. ಪ್ರತಿಯೊಬ್ಬರಿಗೂ ಓದೋರಿಗೂ ಅನುಭವ ಆಗುತ್ತೆ. ಅಭಯ ಹಸ್ತಗಳಲ್ಲಿ ವರ ಕೊಡುವ ದೇವತೆಗಳು ಹಲವಾರು. ಸರ್ವ ವರಗಳ ಕರುಣಿಸುವ ನಿನ್ನ ಪಾದಾರವಿದ್ದ ಮೇರು. ನಿನ್ನಂತೆ ಭಯ ಹರಿಸುವರು ಯಾರಿಲ್ಲ ಬಿಡು ಜಗದಲ್ಲಿ. ಅವಳನ್ನು ಜ್ಞಾಪಿಸ್ಕೊಂಡ್ರೆ ಧೈರ್ಯ, ಅವಳನ್ನು ಜ್ಞಾಪಿಸ್ಕೊಂಡ್ರೆ ಒಂದು ಯಾವುದೇ ಚಾಲೆಂಜ್ ಎದುರಿಸಿದಂತಹ ಶಕ್ತಿ. ಅವಳನ್ನು ಜ್ಞಾಪಿಸ್ಕೊಂಡ್ರೆ ಎಲ್ಲವೂ ಶಾಂತಿ, ನೆಮ್ಮದಿ, ಸುಖ ಎಲ್ಲ. ನಿನ್ನಂತೆ ಭಯ ಹರಿಸುವರು ಯಾರಿಲ್ಲ ಬಿಡು ಜಗದಲ್ಲಿ. ಜಗಜ್ಜನನಿ ಭಕ್ತರ ಬೇಡಿಕೆಯ ಮೀರಿ ವರವ ಕರುಣಿಸುವೆ. ಭಕ್ತರ ಬೇಡಿಕೆಯ ಮೀರಿ, ನೀನು ಕೇಳಿದ್ರೆ, ಕೇಳೋದೂ ಬೇಡ, ನಿನ್ನ ಮನಸ್ಸಿಗೆ ಬಂದರೆ ಅದನ್ನು ಮೀರಿ ವರವನ್ನು ಕೊಡ್ತಾಳೆ. ಎಲ್ಲ ದೇವತೆಗಳು ಕೈಯಿಂದ ಕೊಟ್ಟರೆ ಅವಳನ್ನು ಜ್ಞಾಪಿಸ್ಕೊಂಡ್ರೆ ಸಾಕು. ಅವಳು ಪಾದನ ಜ್ಞಾಪಿಸ್ಕೊಂಡ್ರೆ, ಅವಳ ಪಾದದ ಧೂಳಿನ ಕಣವನ್ನು ಜ್ಞಾಪಿಸ್ಕೊಂಡ್ರೆ ಸಾಕು, 1000 folds.